ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಲ್ಲಣವೇ ಸೃಷ್ಟಿಯಾಗಿದೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಒಂದು ಬ್ಯಾರೆಲ್ಗೆ 8% ದರ ಹೆಚ್ಚಳವಾಗಿದೆ. ಅಮೆರಿಕ ಇರಾನ್ ಸಂಧಾನ ವಿಫಲ ಬೆನ್ನಲ್ಲೇ ಈ ರೀತಿ ದರ ಏರಿಕೆ ಕಂಡು ಬಂದಿದೆ. ಇಂಧನ ಮಾರುಕಟ್ಟೆಯಲ್ಲಿ $104ಗೆ ಏರಿಕೆಯಾಗಿದೆ. ಹಾಗೆ ಕಚ್ಚಾ ತೈಲ ದರ ಬ್ಯಾರೆಲ್ಗೆ $140 ಆಗುವಂತಹ ಭೀತಿ ಎದುರಾಗಿದೆ. ಇಂಧನ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಲಭ್ಯತೆಯಲ್ಲಿ ತಕ್ಷಣಕ್ಕೆ ಸಮಸ್ಯೆಗಳು ಸೃಷ್ಟಿಯಾದಂತೆ ಕಾಣ್ತಾ ಇದ್ದು, ಯುರೋಪಿನ ಉತ್ತರ ಸಮುದ್ರ ಪ್ರದೇಶದಲ್ಲಿ ವರ್ತಕರು ಮುಂದಿನ ವಾರಗಳಲ್ಲಿ ಪೂರೈಕೆಯಾಗುವ ಕಚ್ಚಾ ತೈಲಕ್ಕೆ ಪ್ರತಿ ಬ್ಯಾರೆಲ್ಗೆ $140 ವರೆಗೂ ಹಣವನ್ನು ನೀಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಕಳೆದ ವಾರ ಕೆಲವು ವರ್ತಕರು ತಕ್ಷಣಕ್ಕೆ ಲಭ್ಯ ಇರುವಂತಹ ಕಚ್ಚಾ ತೈಲದ ಹಡಗುಗಳಿಗೆ ಬಿಡ್ ಸಲ್ಲಿಸಿದ್ರು. ಎಲ್ಲಾ ಬಿಡ್ಗಳಿಗೆ ಪ್ರತಿಯಾಗಿ ತೈಲ ಲಭ್ಯ ಆಗಿಲ್ಲ ಅಂತಲೂ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ತಕ್ಷಣಕ್ಕೆ ಲಭ್ಯ ಇರುವಂತಹ ತೈಲವನ್ನ ಖರೀದಿ ಮಾಡೋದಕ್ಕೆ ತೈಲ ಸಂಸ್ಕರಣಾ ಘಟಕಗಳು ಹಲವು ಕಡೆ ಅವಕಾಶಗಳನ್ನು ಹುಡುಕ್ತಾ ಇವೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಅಂದ್ರೆ ಇಡೀ ಜಾಗತಿಕ ಮಾರುಕಟ್ಟೆ ಏನಿದೆ, ಇರಾನ್, ಅಮೆರಿಕ ಹಾಗೂ ಇಸ್ರೇಲ್ ಯುದ್ಧದ ಮೇಲೆ ನಿಂತಿರುವಂಥದ್ದು. ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಕಚ್ಚಾ ತೈಲದ ಬೆಲೆ ಆಗಿರ್ಬೋದು. ಹಾಗೆ ಇನ್ನೊಂದು ಕಡೆ ಗೋಲ್ಡ್ ರೇಟ್ ಕೂಡ ನಾವು ನೋಡ್ತಾ ಇದ್ವಿ. ಯುದ್ಧ ಆರಂಭವಾದಾಗ ಗೋಲ್ಡ್ ರೇಟ್ ಡೌನ್ ಆಗಿತ್ತು. ಸೀಸ್ ಫೈರ್ ಘೋಷಣೆ ಆದಾಗ ಮತ್ತೆ ಏರಿಕೆ ಆಯಿತು. ಹಾಗೆ ಯಾವಾಗ ಈ ಸಂಧಾನ ಮಾತುಕತೆ ವಿಫಲ ಆಯಿತೋ ಬೆಲೆ ಏರಿಕೆಯಾಗಿದೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಲ್ಲಣವೇ ಸೃಷ್ಟಿಯಾಗಿದೆ. ಒಂದು ಬ್ಯಾರೆಲ್ಗೆ 8% ದರ ಹೆಚ್ಚಳವಾಗಿದೆ. ಅಮೆರಿಕ ಇರಾನ್ ಸಂಧಾನ ವಿಫಲ ಬೆನ್ನಲ್ಲೇ ದರ ಏರಿಕೆ ಕಂಡು ಬಂದಿದೆ. ಇಂಧನ ಮಾರುಕಟ್ಟೆಯಲ್ಲಿ $104ಗೆ ಏರಿಕೆಯಾಗಿದೆ. ಕಚ್ಚಾ ತೈಲ ದರ ಬ್ಯಾರೆಲ್ಗೆ $140 ತಲುಪುವಂತಹ ಭೀತಿ ಕೂಡ ಎದುರಾಗಿದೆ. ಆಲ್ರೆಡಿ ಈಗಾಗಲೇ ವರ್ತಕರು $140 ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ $104ಗೆ ಇಂಧನ ಮಾರ್ಕೆಟ್ನಲ್ಲಿ ಏರಿಕೆಯಾಗಿದೆ. ಮುಂದೆ $140ಗೆ ಏರಿಕೆಯಾಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಅಮೆರಿಕ ಹಾಗೂ ಇರಾನ್, ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದ್ರೆ ಆಗ ಒಂದು ರೀತಿ ಇರುತ್ತೆ ಜಾಗತಿಕ ಮಾರುಕಟ್ಟೆ. ಅದೇ ಸೀಸ್ ಫೈರ್ ಯಾವಾಗ ಘೋಷಣೆ ಆಯಿತು ಆಗ ಮತ್ತೆ ಬದಲಾಯಿತು. ಮತ್ತೆ ಯಾವಾಗ ಸಂಧಾನ ಮಾತುಕತೆ, ಈ ಪೀಸ್ ಮೀಟಿಂಗ್ ಏನಿತ್ತು ಅದು ಯಾವಾಗ ವಿಫಲವಾಯಿತೋ ಮತ್ತೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಾ ಇದೆ. ನಾವು ನೋಡಿದ್ವಿ ಯಾವಾಗ ಯುದ್ಧ ನಡೀತಾ ಇತ್ತು, ಚಿನ್ನದ ಬೆಲೆ ಕೂಡ ಕಮ್ಮಿ ಆಗಿತ್ತು. ಹಾಗೆ ಮತ್ತೊಂದು ಕಡೆ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿತ್ತು. ಆದರೆ ಸೀಸ್ ಫೈರ್ ಘೋಷಣೆಯಾದಾಗ ಚಿನ್ನದ ಬೆಲೆ ಏರಿಕೆ ಆಯಿತು, ಕಚ್ಚಾ ತೈಲದ ಬೆಲೆ ಎಲ್ಲ ಇಳಿಕೆ ಆಗಿತ್ತು. ಹಾಗೆ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಆಗಿತ್ತು. ಆದರೆ ಇದೀಗ ಯಾವಾಗ ಸಂಧಾನ ವಿಫಲ ಆಯಿತು, ಫಸ್ಟು ಸೀಸ್ ಫೈರ್ ಘೋಷಣೆ ಆಯಿತು 2 ವಾರಗಳ ಕಾಲ, ತದನಂತರದಲ್ಲಿ ಸಂಧಾನ ಸಭೆಯನ್ನು ಆಯೋಜನೆ ಮಾಡಿದ್ರು. ಇನ್ನೇನು ಸಂಧಾನ ಮಾತುಕತೆ ನಡೆಯುತ್ತೆ, ಎಲ್ಲವೂ ಸರಿ ಹೋಗುತ್ತೆ ಅಂತ ಇಡೀ ವಿಶ್ವವೇ ಕಾದು ಕುಳಿತಿತ್ತು. ಇಡೀ ವಿಶ್ವದ ಚಿತ್ತ ಆ ಸಂಧಾನ ಮಾತುಕತೆಯ ಮೇಲಿತ್ತು. ಆದರೆ ಅಲ್ಲಾಗಿದ್ದೇ ಬೇರೆ. ಇರಾನ್ನ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಅಮೆರಿಕ ಒಪ್ತಾ ಇಲ್ಲ, ಅಮೆರಿಕಾದ ಕೆಲವೊಂದಿಷ್ಟು ಕಂಡೀಷನ್ಸ್ನ ಇರಾನ್ ಒಪ್ತಾ ಇಲ್ಲ. ನಾವು ಒಪ್ಪಲ್ಲ, ನೀವು ಒಪ್ಪಲ್ಲ ಅನ್ನೋ ರೀತಿಯಲ್ಲಿ ಸಂಧಾನ ಸಭೆ ವಿಫಲ ಆಯಿತು. ಇದರ ಬೆನ್ನಲ್ಲೇ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಒಂದು ಬ್ಯಾರೆಲ್ಗೆ 8% ದರ ಹೆಚ್ಚಳವಾಗಿದೆ.